ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಉಡುಪಿ ಕಿಚನ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಒಂದು ಮಾರ್ನಿಂಗ್ ರೊಟೀನ್ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಸೊ ನಾನು ಎಷ್ಟು ಗಂಟೆಗೆ ಹೇಳ್ತೀನಿ ಇದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಏನು ತನಕ ನೋಡಿ ತಿಳಿಸ್ತೀನಿ. ಮೊದಲಿಗೆ ನಾನು ಹೇಳೋದು 4:30ಗೆ. ಇಲ್ಲಿ ನಾನು ಮೊದಲಿಗೆ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು, ಸೊ ಮೊದಲಿಗೆ ಕಸ ಗುಡಿಸಿ ನೀರು ಹಾಕಿ ನಾನು ಮೊದಲಿಗೆ ಹೊರಗಡೆ ಪೂರ್ತಿ ಕ್ಲೀನ್ ಮಾಡ್ಕೋತೀನಿ. ಸೊ ಮಾರ್ನಿಂಗ್ 4:30ಗೆ ಏಳೋದ್ರಿಂದ ನಮ್ಮ ಮೈಂಡಿಗೆ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಸೊ ಹಾಗೆ ಎಲ್ಲರೂ ಹೇಳ್ತಾರೆ 4:15ಗೆ ಏಳೋದ್ರಿಂದ, ಸೊ ಅಶ್ವಿನಿ ದೇವತೆಗಳು ಏನು ಇರ್ತಾರಲ್ವ, ಸೊ ಅವ್ರ ಹತ್ರ ಏನಾದರೂ ನಾವು ಮನಸ್ಫೂರ್ತಿಯಾಗಿ ಏನಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಒಳ್ಳೆಯ ಮನಸ್ಸಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗ್ಲೂ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇವಾಗ ಆಲ್ರೆಡಿ ಕ್ಲೀನ್ ಆಗಿದೆ ನೋಡಿ. ಇವಾಗ ನಾನು ಒಳಗಡೆ ಬಂದು ಫಸ್ಟು ಅನ್ನಕ್ಕೆ ನೀರನ್ನು ಇಡ್ತೀನಿ. ನಾನು ಇವಾಗ ಈ ಕಡೆಯಿಂದ ಹಾಲನ್ನ ಬಿಸಿ ಮಾಡ್ತೀನಿ. ಇವಾಗ ಆಲ್ರೆಡಿ ನೀರು ಬಂದುಬಿಟ್ಟು ಬಿಸಿಯಾಗಿದೆ. ಇದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡಿರೋ ಅಕ್ಕಿನ ಕೂಡ ಹಾಕ್ತಾಯಿದ್ದೀನಿ. ಈ ಕಡೆ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಟೀ ಕುಡಿಯೋ ಅಭ್ಯಾಸ ಇದೆ. ಅದಕ್ಕೋಸ್ಕರ ನನಗೆ ಟೀನ ಮಾಡ್ಕೋತಾ ಇದ್ದೀನಿ. ಒಮ್ಮೆ ಮಾತ್ರ ನಾನು ಟೀ ಕುಡಿಯೋದು, ಅದು ಮಾರ್ನಿಂಗ್ ಎದ್ದ ತಕ್ಷಣ ಕೆಲಸ ಆದಮೇಲೆ ನಾನು ಇಲ್ಲಿ ಟೀನ ಕುಡಿತೀನಿ. ಸೊ ಅದಕ್ಕೋಸ್ಕರ ಟೀ ಮಾಡ್ಕೋತಾ ಇದ್ದೀನಿ. ಟೀ ಮಾಡಿ ಆದಮೇಲೆ, ಟೀ ಕುಡ್ದಾದ್ಮೇಲೆ ನಾನಿಲ್ಲಿ ಕುಕ್ಕರಿಗೆ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಬೇಳೆನ ಹಾಕೋತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಸ್ವಲ್ಪ ಅರಶಿನ ಪೌಡರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ನಾನು ಟೊಮೆಟೊ, ಈರುಳ್ಳಿ, ಹಾಗೆ ಹಸಿಮೆಣಸು, ಶುಂಠಿ, ಇಂಗು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು 5 ವಿಸಿಲಷ್ಟು ನಾನು ಬೇಯಿಸ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಪುಡಿ ಮಾಡಿದ್ದೀನಿ. ಸೊ ಪುಡಿ ಮಾಡಿರೋ ಅಕ್ಕಿನ ಒಂದು 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ವಾಶ್ ಮಾಡಿ ಈ ರೀತಿಯಾಗಿ ಒಂದು ಕಡಾಯಿಗೆ ಹಾಕಿ ನೆಕ್ಸ್ಟು ಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗಟ್ಟಿಯಾಗುವವರೆಗೂ ನಾವು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಬೇಯಿಸ್ಕೋಬೇಕು. ಆಲ್ಮೋಸ್ಟ್ ಇದು ಬೇಯ್ತಾ ಬಂದಿದೆ ನೋಡಿ, ಇವಾಗ ಗಟ್ಟಿಯಾಗಿದೆ. ಸೊ ಇದರ ಹೆಸರು ಬಂದುಬಿಟ್ಟು ಪುಂಡಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ಮಾಡ್ತಾರೆ. ಸೊ ಇದು ನೆಕ್ಸ್ಟ್ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿಯಾಗಿ ಪುಂಡಿಯಾಗಿ ನಾವು ಉಂಡೆ ಥರ ರೆಡಿ ಮಾಡಿ ಇದನ್ನು ಒಂದು ತೊಂದರೆದಲ್ಲಿ ಈ ರೀತಿಯಾಗಿ ಬೇಯಿಸಬೇಕು. ಇದೊಂದು 15 ಮಿನಿಟ್ಸ್ ಟೈಮ್ ಅಷ್ಟು ಬೇಯಬೇಕು. ಸೊ ನೋಡಿ, ಪುಂಡಿ ಮತ್ತು ಬೇಳೆ ಸಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.